ಅಕ್ಕ ಯಾರು? ಅಕ್ಕ ನಾನು ಹಾ, ಬಂದೆ ಇರಮ್ಮ. ಯಾಕೆ ಆಚೆ ನಿಂತಿದ್ಯಾ? ಏನ್ ಕಾವ್ಯ ದಿಢೀರ್ ಅಂತ ಬಂದ್ಬಿಟ್ಟಿದ್ಯಾ? ಯಾಕೆ ಕಾವ್ಯ ಸೈಲೆಂಟ್ ಆಗಿದ್ಯಾ? ಏನಾಯ್ತು? ಅಕ್ಕ ನಿನ್ನ ಹತ್ರ ಏನೋ ಕೇಳ್ಬೇಕಿತ್ತು. ಏನ್ ಕೇಳು ಕಾವ್ಯ, ಯಾಕೆ ಅಷ್ಟೊಂದು ಸಂಕೋಚ ಪಡ್ತಿದ್ಯಾ? ಏನೇ ಇದ್ರು ಹೇಳು, ಪರವಾಗಿಲ್ಲ ನನ್ನ ಹತ್ರ. ನಮ್ಮ ಮನೆಯವ್ರಿಗೆ ತುಂಬಾ ಹೆಲ್ತ್ ಇಶ್ಯೂ ಆಗ್ಬಿಟ್ಟೈತಕ್ಕ. ಅಲ್ಲಿ ನೋಡ್ರಿ ಹಾಸ್ಪಿಟಲ್ ಅಲ್ಲಿ ಆಪರೇಷನ್ ಮಾಡ್ಲೇಬೇಕು ಅಂತಿದ್ರೆ ನಮ್ಮ ಪರಿಸ್ಥಿತಿ ನೋಡ್ರೆ ಟ್ಯಾಬ್ಲೆಟ್ ತಗೊಳಕ್ಕೂ ಕಾಸಿಲ್ದಂಗ ಆಗೈತೆ. ಸ್ಕೂಲ್ ಬೇರೆ ಫೀಸ್ ಕಟ್ಟಿಲ್ಲ, ಅವ್ರು ಬೇರೆ ಫೋನ್ ಮೇಲೆ ಫೋನ್ ಮಾಡ್ತಾನೆ ಅವ್ರೆ, ಬಾಡಿಗೆನೂ ಕಟ್ಟಿಲ್ಲ. ಒಂದೊಂದು ಹೊತ್ತಿಗೂನು ನಮಗೆ ತುಂಬಾ ಪರದಾಡೋ ತರ ಆಗೈತೆ. ಊಟನೂ ಕರೆಕ್ಟಾಗಿ ಮಾಡಕ್ ಆಗ್ತಾ ಇಲ್ಲ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಕ್ಕ. ಸ್ವಲ್ಪ ಅಮೌಂಟ್ ಇದ್ರೆ ಕೊಡಕ್ಕ, ನಮ್ಮ ಮನೆಯವ್ರು ಹುಷಾರಾದ್ಮೇಲೆ ನಿನಗೆ ಕೊಟ್ಬಿಡ್ತೀನಿ. ಅಯ್ಯೋ ಕಾವ್ಯ, ನಾನೇ ನಿಂಗೆ ಕಾಲ್ ಮಾಡೋಣ ಅಂತ ಅನ್ಕೊಂಡಿದ್ದೆ ಕಣೆ. ನಮ್ಮ ಮನೆಯವ್ರ ಬಿಸ್ನೆಸ್ ಲಾಸ್ ಆಗ್ಬಿಟ್ಟು 3 ಮಂತ್ ಆಯ್ತು ಕಾವ್ಯ. ಅವ್ರ ಕೆಲ್ಸಕ್ಕೆ ಹೋಗಿ ಗೋಲ್ಡ್ ಆದ್ರೂ ಇಟ್ಬಿಟ್ಟು ಕೊಡೋಣ ಅಂತಂದ್ರೆ ಕಮಿಟ್ಮೆಂಟ್ಸು ತಿಂಗಳ ಇದ್ದೇ ಇರುತ್ತೆ, ನಿನ್ಗೆ ಗೊತ್ತಲ್ವಾ. ಅದನ್ನ ಗೋಲ್ಡ್ ಎಲ್ಲ ಇಟ್ಬಿಟ್ಟು ನಾನು ಕಮಿಟ್ಮೆಂಟ್ಸ್ನ ಕ್ಲಿಯರ್ ಮಾಡ್ತಾ ಇದೀನಿ ಕಾವ್ಯ. ಇಲ್ಲಾಂದ್ರೆ ನಿನಗಿಲ್ಲ ಅಂತ ಹೇಳ್ತಿದ್ನ ಹೇಳು. ನಿಜವಾಗ್ಲೂ ಇಲ್ಲ ಕಣೆ, ಇದೇನಾದ್ರೆ ಕೊಡ್ತಿದ್ದೆ ನಾನು ನಿಂಗೆ. ಹೋಗ್ ಡ್ರೆಸ್ ಚೇಂಜ್ ಮಾಡ್ಕೊಂಬಾ ಹೋಗು. ಸರಿ ಕಣಕ್ಕ, ನಾನು ಬರ್ತೀನಿ. ಏ ಬೇರೆ ಇರು, ಊಟ ಮಾಡ್ಕೊಂಡು ಹೋಗುವಂತೆ. ಇಲ್ಲ, ಬೇರೆ ಕಡೆ ಅಮೌಂಟ್ ಅಡ್ಜಸ್ಟ್ ಮಾಡ್ಬೇಕಕ್ಕ. ನಾನು ಅರ್ಜೆಂಟ್ ಹೋಗ್ಬೇಕು. ಇಲ್ಲ ಏನಾರ ಇರು, ಕೇಳ್ತೀನಿ. ಸ್ವಲ್ಪ ತಿನ್ಕೊಂಡು ಇಲ್ಲ ಹೋಗು ಇಲ್ಲ ಅಂತ. ಹೋಗ್ತೀನಿ. ಕಷ್ಟ ಅಂತ ಬಂದಾಗ ನೆನಪಾಗೋದೇ ಸಂಬಂಧಗಳು. ಆದರೆ ಇಲ್ಲಿ ದುಡ್ಡಿನ ಮುಂದೆ ಯಾವ ಸಂಬಂಧಕ್ಕೂ ಬೆಲೆನೇ ಇಲ್ಲ. ಉಪವಾಸ ಇದ್ರೂ ಪರವಾಗಿಲ್ಲ, ನಮ್ಮವ್ರ ಮುಂದೆ ನಾವು ಯಾವತ್ತೂ ಕೈ ಚಾಚಬಾರ್ದು.